ಗೌರವಧನದ ಆಧಾರದಲ್ಲಿ ಮುಂದುವರಿಸುವಂತೆ ಒತ್ತಾಯಿಸಿ ಸಿಆರ್ಪಿಗಳಿಂದ ನಿರ್ದೇಶಕರಿಗೆ ಮನವಿ. ಗೌರವಧನದ ಆಧಾರದ ಮೇಲೆ ಮುಂದುವರಿಸುವಂತೆ ಒತ್ತಾಯಿಸಿ ಜಿಲ್ಲೆಯ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ರಾಷ್ಟ್ರೀಯ ನಗರ ಜೀವನೋಪಾಯ ಅಭಿಯಾನ ಡೇ ನಲ್ಮದಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಮುದಾಯ ಸಂಪನ್ಮೂಲ ವ್ಯಕ್ತಿಗಳು ನಗರದ ಜಿಲ್ಲಾಡಳಿತ ಭವನದಲ್ಲಿ ಜಿಲ್ಲಾಧಿಕಾರಿ ಶ್ರೀರೂಪಾ ಅವರ ಮುಖಾಂತರ ರಾಷ್ಟ್ರೀಯ ಜೀವನೋಪಾಯ ಅಭಿಯಾನದ ನಿರ್ದೇಶಕರಿಗೆ ಮನವಿ ಸಲ್ಲಿಸಿದರು. ಪ್ರಸ್ತುತ 10,000 ಗೌರವಧನದ ಆಧಾರದಲ್ಲಿಯೇ ಈ ಎಲ್ಲ ಕೆಲಸಗಳನ್ನು ನಿರ್ವಹಿಸುತ್ತಾ ಬಂದಿರುವುದರಿಂದ ನಮ್ಮನ್ನು ನಗರ ಸ್ಥಳೀಯ ಸಂಸ್ಥೆಗಳ ರಾಷ್ಟ್ರೀಯ ನಗರ ಜೀವನೋಪಾಯ ಅಭಿಯಾನ ಅಥವಾ ಕೇಂದ್ರ ಪುರಸ್ಕೃತ ಯೋಜನೆಗಳು ಅಥವಾ ನಗರ ಸ್ಥಳೀಯ ಸಂಸ್ಥೆಗಳ ನಿಧಿಯಿಂದ ಗೌರವಧನ ಭರಿಸುವಂತೆ ಮತ್ತು ನಮ್ಮ ಸೇವೆಯನ್ನು ಗೌರವಧನದ ಆಧಾರದ ಮೇಲೆಯೇ ಮುಂದುವರೆಸಲು ಸರ್ಕಾರಕ್ಕೆ ಶಿಫಾರಸು ಮಾಡುವಂತೆ ಜಿಲ್ಲಾಧಿಕಾರಿಗಳು ಮುಖಾಂತರ ರಾಷ್ಟ್ರೀಯ ಜೀವನೋಪಾಯ ಅಭಿಯಾನದ ನಿರ್ದೇಶಕರಿಗೆ ಸಲ್ಲಿಸಿರುವ ಮನವಿಯಲ್ಲಿ ಸಿಆರ್ಪಿಗಳಾದ ನರ್ಗಿಸ್ ಬಾನು, ಜ್ಯೋತಿ, ರೂಪಾ, ಪಲ್ಲವಿ, ಸುಮಾ, ಶಬ್ರಿನ್, ಪೂಜಾ, ಪುಷ್ಪಲತಾ, ಜಯಶೀಲ ಒತ್ತಾಯಿಸಿದ್ದಾರೆ. ವರದಿ ಒಮ್ಮ ನಂಜುಂಡನಾಯಕ, ಚಾಮರಾಜನಗರ. ನೀವು ಸಿಆರ್ಪಿಗಳಾಗಿ ಮಾಡಬೇಡಿ, ಜಸ್ಟ್ ಆರ್ಪಿಗಳಾಗಿ ಗೌರವಧನ ಬೇಡ, ನಾವು ಪ್ರೋತ್ಸಾಹ ಧನದ ಮೇಲೆ ಕೆಲಸ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ನಮ್ಮ ಡಿಮ್ಯಾಂಡ್ ಏನು ಅಂದರೆ, ಈಗ ನಾವೇನು ಕೆಲಸ ಮಾಡ್ತಾ ಇದ್ದೀವಿ ಅದಕ್ಕೇನು ಗೌರವಧನ ಅಂತ ಫಿಕ್ಸ್ ಮಾಡಿದ್ರು ಅದನ್ನು ಕಂಟಿನ್ಯೂ ಮಾಡಿಕೊಡ್ಬೇಕು ಅನ್ನೋದು ನಮ್ಮ ಡಿಮ್ಯಾಂಡು. ನಾವೀಗ ಆರ್ಪಿ ಆಗಿ ಮಾಡೋದಕ್ಕೆ ರೆಡಿ ಇಲ್ಲ ಸರ್. ಸೊ ಅದು ಥ್ರೋಟ್ ಸ್ಟೇಟಲ್ಲಿ ಇದ್ರ ಬಗ್ಗೆ ಎಲ್ಲ ಡಿಸ್ಟಿಕ್ಕಿಂದನೂ ಸ್ಟ್ರೈಕ್ಗಳು ಮಾಡ್ತಾ ಇದ್ದಾರೆ. DC ಮೇಡಮ್ಗಳಿಗೆ ಮನವಿ ಪತ್ರ ಕೊಟ್ಟಿದ್ದಾರೆ, MLA MP ತನಕನೂ ಲೆಟರ್ಗಳನ್ನ ಕೊಟ್ಟಿದ್ದಾರೆ. ಸೊ ಇದು ನಮ್ಮ ಕಡೆಯಿಂದ ನಾವು ಕೊಟ್ಟಿದ್ದೀವಿ. ಸರ್ಕಾರದವರು ಇದನ್ನು ಗಮನದಲ್ಲಿ ಇಟ್ಕೊಂಡು ದಯವಿಟ್ಟು ಏನು ನಮಗೆ ಮೊದಲು ಮಾಡಿದ್ರು ಅದನ್ನು ಕಂಟಿನ್ಯೂ ಮಾಡಿ. ನೆಕ್ಸ್ಟು ಡೇನಾಮ್ ಸ್ಕೀಮು ಲಾಂಚ್ ಆಗುತ್ತೆ, 2.0 ಆಗುತ್ತೆ ಅಂತ ಹೇಳಿದರು. ಅದು ಲಾಂಚ್ ಆಗೋವರೆಗೂ ಈಗ ಏನು ಕಂಟಿನ್ಯೂ ಆಗ್ತಿದೆ ಅದು ಕಂಟಿನ್ಯೂ ಆಗಲಿ, ಆಮೇಲೆ ಅದು ಹೆಂಗಾಗುತ್ತೆ ಹಂಗಾಗಲಿ ಅನ್ನೋದು ನಮ್ಮ ಡಿಮ್ಯಾಂಡ್. ಆರ್ಪಿ ಬೇಡ, ಆರ್ಪಿ ನಮಗೆ ಬೇಡ, ಸಿಆರ್ಪಿಗಳಾಗಿ ಕಂಟಿನ್ಯೂ ಮಾಡಬೇಕು, ಮುಂದುವರಿಸಬೇಕು. ಗೌರವಧನದ ಆಧಾರದ ಮೇಲೆ ನಮಗೆ ಕಂಟಿನ್ಯೂ ಮಾಡಬೇಕು ಅನ್ನೋದು ನಮ್ಮ ಡಿಮ್ಯಾಂಡ್. ನಾವೀಗ ಆಲ್ರೆಡಿ ಎಷ್ಟು ಟಾರ್ಗೆಟ್ಸ್ ಬಂದಿದೆ, ಡೇ ನಲ್ಮಲ್ ಆಗಿರ್ಬೋದು, PM ಸ್ವನಿಧಿ ಸ್ಕೀಮಲ್ಲಿ ಆಗಿರ್ಬೋದು, ನಮಗೆ ಸಂಘಗಳನ್ನು ಮಾಡಬೇಕು ಅಂತ ಟಾರ್ಗೆಟ್ ಕೊಟ್ಟರು. ಎವ್ರಿ ಇಯರ್ ನಮಗೆ ಟಾರ್ಗೆಟ್ ಬರುತ್ತೆ ಹೊಸದಾಗಿ. ಹಾಗೆ PM ಸ್ವನಿಧಿಲೂ ಸಹ ಟಾರ್ಗೆಟ್ಸ್ ಬರ್ತಾ ಇರುತ್ತೆ. ಆ ಟಾರ್ಗೆಟ್ಸ್ನು ಸಹ ನಾವು ಅಚೀವ್ ಮಾಡಿ ಈಗ ಆಲ್ರೆಡಿ ನಾವು 5th ಪ್ಲೇಸಲ್ಲಿದ್ದೀವಿ. PM ಸ್ವನಿಧಿ ಲೋನ್ಸ್ ಏನಿದೆ ಅವುಗಳನ್ನೆಲ್ಲ ಕೊಡಿಸೋದ್ರ ಮುಖಾಂತರ ಅಚೀವ್ಮೆಂಟ್ ಎಲ್ಲ ಮಾಡಿದ್ದೀವಿ. ಆದರೂ ಸಹ ನಮಗೆ ಈ ಗೌರವಧನ ಆಧಾರದ ಮೇಲೆ ಅನ್ನೋದನ್ನು ತೆಗೆದಾಕಿ ಇನ್ಸೆಂಟಿವ್ ಬೇಸ್ ಮೇಲೆ ವರ್ಕ್ ಮಾಡಿ ಅಂತ ಹೇಳ್ತಿದ್ದಾರೆ. ಆ ಥರ ಇನ್ಸೆಂಟಿವ್ ಬೇಸ್ ಮೇಲೆ ವರ್ಕ್ ಮಾಡೋದು ತುಂಬ ಕಷ್ಟ. ಯಾಕಂದರೆ ಪ್ರತಿ ಸರಿನೂ ನಾವು ಬೀದಿ ಬದಿ ವ್ಯಾಪಾರಿಗಳನ್ನು ಸಿಗ್ತಾರೆ ಅಂತ ಹುಡುಕ್ತಾ ಹೋಗೋದು ಕಷ್ಟ. ಒಬ್ಬ ಬೀದಿ ಬದಿ ವ್ಯಾಪಾರಿಗೆ 150 ರೂಪಾಯಿ ಆದರೆ ನಾವು 10,000ನ ಸಂಪಾದನೆ ಮಾಡಬೇಕಂದ್ರೆ 67 ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. 67 ಅಪ್ಲಿಕೇಶನ್ಸು ಸಹ ಡಿಸ್ಕಸ್ ಆಗುತ್ತೆ ಅನ್ನೋ ನಂಬಿಕೆ ಇರಲ್ಲ. ಯಾಕಂದರೆ ಈಗಿನ ಜನ್ರೇಷನಲ್ಲಿ ಎಲ್ಲರೂ ಸಹ ಸಿಬಿಲ್ ಸ್ಕೋರು ಅದೆಲ್ಲ ಸಮಸ್ಯೆ ಇರುತ್ತೆ. ಅದರಿಂದ 10,000ನೇ ನಮಗೆ ಕಡಿಮೆ, ಮುಂದೆ ಎಲ್ಲ ಸಂಬಳ ಜಾಸ್ತಿ ಆಗುತ್ತೆ ಅನ್ನೋ ಒಂದು ಭರವಸೆಯಲ್ಲಿ ನಾವಿದ್ರೆ, ಇವಾಗ ಆಲ್ ಆಫ್ ದ ಸಡನ್ ಅವ್ರು ಏನು ಮಾಡಿದ್ದಾರೆ ಅಂದರೆ 10,000ನೂ ಸಹ ಕೊಡಲ್ಲ. ಈ ಥರ ಇನ್ಸೆಂಟಿವ್ ಬೇಸ್ ಮೇಲೆ ವರ್ಕ್ ಮಾಡಿ ಅನ್ನೋದು ಎಲ್ಲರ ಫ್ಯಾಮಿಲಿ ನಡೆಸೋದಕ್ಕೆ ಕಷ್ಟ ಆಗುತ್ತೆ. ಇದೇ ಥರ ಒಟ್ಟು ಕರ್ನಾಟಕದಲ್ಲಿ 587 ಜನ ಇದ್ದಾರೆ. ಎಲ್ಲರಿಗೂ ಸಹ ತೊಂದರೆ ಆಗೋದ್ರಿಂದ ಈ RP ಅನ್ನೋದು ಏನಿದೆ ಅದನ್ನು ಬೇಡ. ಇವಾಗ ಏನಿದೆ CRP ಅದನ್ನು ಕಂಟಿನ್ಯೂ ಮಾಡಿ, ಇವಾಗ ನಮ್ದು ಏನಿದೆ ಸ್ಕೀಮು ಅದನ್ನು ಮುಂದೆ ಬರೋವರೆಗೂ ಸಹ ULB ಫಂಡಿಂದಾದರೂ ಸಹ ನಮಗೆ 10,000 ಗೌರವಧನನ ಕೊಡಿಸ್ಕೊಡ್ಬೇಕು ಅಂತ ನಾವು ಈ ಮೂಲಕ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಎಲ್ಲರೂ